ನಮಸ್ಕಾರ. ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವ ಸಲುವಾಗಿ ರೈತರ ಜಮೀನನ್ನು ವಕ್ಫ್ ಬೋರ್ಡ್ ಆಸ್ತಿಯಾಗಿ ಮಾಡಲು ಹೊರಟಿರುವುದರ ವಿರುದ್ಧ ಬಿಜೆಪಿ ಹೋರಾಟ ಆರಂಭಿಸಿದೆ. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿಕೆ. ಕೇಸುಗಳ ಹೊರೆ ಇಳಿಸುವ ಹಿನ್ನೆಲೆಯಲ್ಲಿ ಮತ್ತು ಶೀಘ್ರವಾಗಿ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ. ಮತ್ತು ಬೌದ್ಧರ ಸುಪರ್ದಿಗೆ ಮಹಾಬೋಧಿ ಮಹಾವಿಹಾರ ವಹಿಸಲು ಆಗ್ರಹ. ನವೆಂಬರ್ 26ಕ್ಕೆ ದೇಶವ್ಯಾಪ್ತಿ ಪ್ರತಿಭಟನೆ. ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಚ್.ಡಿ. ಬಸವರಾಜು ಹೇಳಿಕೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ಸಮುದಾಯವನ್ನು ಓಲೈಕೆ ಮಾಡುವ ಸಲುವಾಗಿ ರೈತರ ಜಮೀನನ್ನು ವಕ್ಫ್ ಬೋರ್ಡ್ ಆಸ್ತಿಯಾಗಿ ಮಾಡಲು ಹೊರಟಿರುವುದರ ವಿರುದ್ಧ ಬಿಜೆಪಿ ಹೋರಾಟ ಆರಂಭಿಸಿದೆ ಎಂದು ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇಡೀ ರಾಜ್ಯಾದ್ಯಂತ ವಕ್ಫ್ ಕಾಯ್ದೆ ವಿರುದ್ಧ ಜನಸಾಮಾನ್ಯರಿಗೆ ಮುಟ್ಟುವ ರೀತಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಏರ್ಪಡಿಸಲಾಗಿದೆ. ನಮ್ಮ ಭೂಮಿಯ ಪಹಣಿಯನ್ನು ಪರೀಕ್ಷಿಸಿಕೊಂಡು ಮತ್ತೆ ಹೊಸ ಪಾಣಿ ತೆಗೆಸುವ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕು ತೆಗೆದುಕೊಂಡು ಹೊರಟಿದೆ ಗೊತ್ತಿಲ್ಲ. ಒಂದು ಕಡೆ ಅವರು ಕೊಡುತ್ತಿರುವ ಯೋಜನೆಗಳನ್ನು ಸಮತೋಲನೆಗೆ ತರಲಾಗದೆ ಹಲವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರೀ ಕಣ್ಣು ಒರೆಸುವ ತಂತ್ರ ರಾಜ್ಯದಲ್ಲಿ ಮಾಡುತ್ತಿದೆ. ಚುನಾವಣೆ ನಡೆದು ಬೈ ಎಲೆಕ್ಷನ್ ನಡೆಯುತ್ತದೆ, ಅಲ್ಲಿ ಮಾತ್ರ ಬಾಕಿಗಳನ್ನು ಪೂರೈಸುವ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣು ಹಾಕಿರುವ ಸರ್ಕಾರವಾಗಿದೆ. ಈ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ. ಆದರೆ ಪಹಣಿ ತೆಗೆಸಿ ನೋಡಿದರೆ ಅವರ ಮೂಲ ಹಕ್ಕನ್ನು ಬಿಟ್ಟು ವಕ್ಫ್ ಹೆಸರು ಬರುತ್ತಿದೆ. ಹಿಂದೂ ರುದ್ರ ಭೂಮಿಗಳು ಎಲ್ಲ ವಕ್ಫ್ ಆಸ್ತಿಗಳಾಗಿವೆ. ಗೌರಿಕಟ್ಟೆ ಎನ್ನುವ ಪ್ರದೇಶ ಗೋರಿಕಟ್ಟೆಯಾಗಿದೆ. ರೈತರಿಗಾಗಿಯೇ ನಮ್ಮ ಭೂಮಿ ನಮ್ಮ ಹಕ್ಕು ಶೀರ್ಷಿಕೆಯಡಿ ಜನಜಾಗೃತಿ ಆಂದೋಲನವನ್ನು ಮಾಡಲಾಗುತ್ತಿದೆ ಎಂದು ಹೇಳಿದರು. ವಕ್ಫ್ ಕಾಯ್ದೆಯ ವಿರುದ್ಧವಾಗಿ ತಾವೆಲ್ಲರೂ ಪ್ರತಿ ಜನಸಾಮಾನ್ಯರಿಗೆ ಮುಟ್ಟುವಂಥ ರೀತಿಯಲ್ಲಿ ಸರ್ಕಾರ ತಗೊಳ್ತಿರೋ ನಿರ್ಧಾರಗಳೇನಿದ್ದಾವೆ, ಪ್ರಾಯಶಃ ಎಲ್ಲರೂ ನಮ್ಮ ಪಾಣಿಯನ್ನು ಹೋಗಿ ಮೊದಲು ಇವತ್ತು ಮತ್ತೊಮ್ಮೆ ಅರ್ಜಿ ಹಾಕಿ ಹೊಸದಾಗಿ ಪಾಣಿಯನ್ನು ತೆಗೆಸುವಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ತಂದುಕೊಟ್ಟಿದೆ. ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ದಿಕ್ಕಿಗೆ ಜನಸಾಮಾನ್ಯರ ಬದುಕನ್ನು ತೊಗೊಂಡು ಹೊರಟಿದೆಯೋ ಅಂತ ಗೊತ್ತಿಲ್ಲ. ಒಂದು ಕಡೆ ಅವ್ರು ಕೊಡ್ತಿರೋವಂಥ ಯೋಜನೆಗಳನ್ನ ಸಮತೋಲನೆಗೆ ತರೋಕ್ಕಾಗ್ದಲೇ ಹಲವಾರು ಯೋಜನೆಗಳನ್ನು ವಿಲೀನಗೊಳಿಸಿ ಬರೀ ಕಣ್ಣೊರೆಸುವಂಥ ತಂತ್ರ ರಾಜ್ಯ ಎಲ್ಲಿ ಚುನಾವಣೆಗಳು ನಡೆಯುತ್ತೆ, ಬೈ ಎಲೆಕ್ಷನ್ ನಡೆಯುತ್ತೆ, ಅಲ್ಲಿ ಬಂದು ಅಲ್ಲಿ ಮಾತ್ರ ಒಂದಷ್ಟು ಭಾಗ್ಯಗಳನ್ನ ಪೂರೈಸುವಂಥ ಕೆಲಸ ಮಾಡಿಕೊಂಡು ಈಗ ಜನಸಾಮಾನ್ಯರ ರೈತರ ಆಸ್ತಿಗೆ ಕಣ್ಣಾಕಿರುವಂಥ ಸರ್ಕಾರ. ಪ್ರಾಯಶಃ ಯಾವ ನೋಟಿಸಸ್ ಯಾರಿಗೆ ಸರ್ವಾಗಿದೆ ಅನ್ನೋದು ಯಾವ ರೈತರಿಗೂ ಮಾಹಿತಿ ಇಲ್ಲ. ಆದರೆ ಹೋಗಿ ಪಾಣಿ ತೆಗೆಸಿ ನೋಡ್ತಾ ಇದ್ದರೆ ಇವತ್ತು ಅವ್ರವ್ರ ಪಾಣಿಯ ಅವರ ಮೂಲ ಹಕ್ಕನ್ನು ಬಿಟ್ಟು ಇವತ್ತು ವಕ್ಫ್ ಹೆಸರಲ್ಲಿ ತಮ್ಮ ಪಾಣಿಗಳಲ್ಲಿ ಬರ್ತಿರೋವಂಥದ್ದು. ಪ್ರಾಯಶಃ ರುದ್ರಭೂಮಿಗಳು ಇವತ್ತೇನು ಹಿಂದೂ ರುದ್ರಭೂಮಿಗಳು ಗುರುತಾಗಿದ್ವು, ಹಲವಾರು ರುದ್ರಭೂಮಿಗಳು ಇವತ್ತು ವಕ್ಫ್ ಆಸ್ತಿಯಾಗಿದೆ. ಗೌರಿಕಟ್ಟೆ ಅನ್ನೋಂಥ ಪ್ರದೇಶ ಗೋರಿಕಟ್ಟೆ ಆಗಿದೆ. ಅಂದರೆ ಇಲ್ಲಿ ಎಷ್ಟು ಜಾತಿಯನ್ನು ಓಲೈಸೋಕ್ಕೋಸ್ಕರ ಸಮಾಜನ ಹೊಡಿತಿರೋ ರೀತಿ ಇರ್ಬೋದು, ಮತ್ತು ರೈತರಿಗೆ ತಮ್ಮ ಭೂಮಿ ಅಂದರೆ ಅದಕ್ಕೋಸ್ಕರನೇ ನಾವು ಈ ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂಥೇಳಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪ್ರಗತಿಪರ ರೈತರು ಜನಸಾಮಾನ್ಯರು ವಿಶೇಷವಾಗಿ ನಮ್ಮೊಟ್ಟಿಗೆ ನಮ್ಮ ಜಿಲ್ಲೆಯ ಮಠಮಾನ್ಯಗಳಲ್ಲಿ ಇರುವಂಥ ಎಲ್ಲ ಸ್ವಾಮೀಜಿಗಳು, ಅದರಲ್ಲಿ ಮುಂಚೂಣಿಯಲ್ಲಿ ಇವತ್ತು ನಮ್ಮ ನುಗ್ಗೇಹಳ್ಳಿ ಶ್ರೀಗಳು ಮತ್ತು ತಣ್ಣೀರ್ಹಳ್ಳ ಮಠದ ವಿಜಯಕುಮಾರ್ ಶ್ರೀಗಳು ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿ ಅವರಿಲ್ಲಿ ಎಲ್ಲರಿಗೂ ಆಗಮಿಸಿ ಜನಸಾಮಾನ್ಯರನ್ನು ಉದ್ದೇಶಿಸಿ ಮಾತನಾಡಿ ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸ ಮಾಡ್ತಿದ್ದಾರೆ. ಪ್ರಗತಿಪರ ರೈತರು ಇವತ್ತು ಯಾರು ಅವರ ಪಾಣಿಯಲ್ಲಿ ಈಗಾಗಲೇ ಗುರುತಾಗಿದೆ, ಅವರ ಹೆಸರುಗಳು ಬದಲಾವಣೆಯಾಗಿ ವಕ್ಫ್ ಆಸ್ತಿ ಹೆಸರು ಬರ್ತಾಯಿದೆ, ಅವರಿಂದ ನಾವು ಇವತ್ತು ಅಹವಾಲುಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆವರೆಗೂ ಇಡೀ ದಿನ ಇಲ್ಲೇ ಒಂದು ಅಹವಾಲನ್ನು ಸ್ವೀಕರಿಸ್ತಾ, ಜೊತೆಗೆ ಆ ಒಂದು ನೊಂದ ಸಂಸ್ಥೆಗಳಿರ್ಬೋದು, ಸಂಘಗಳಿರ್ಬೋದು ಮತ್ತು ರೈತರ ಜಮೀನು ಮೇಲೆ ಆಗಿರುವಂಥ ಅನ್ಯಾಯ ಏನಿರ್ಬೋದು ಅದರ ಅಡಿಯಲ್ಲಿ ಇವತ್ತು ನಾವು ಆ ಒಂದು ಮನವಿಗಳನ್ನು ಸ್ವೀಕರಿಸಿ ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿಗಳಿಗೆ ಆ ಮನವಿ ಪತ್ರವನ್ನು ಪರಿಶೀಲಿಸಿ ರಾಜ್ಯಪಾಲರಿಗೆ ಮುಟ್ಟಿಸುವಂತೆ ಕೋರ್ಕಳೆ ಮಾಡ್ತಾಯಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಈಗಾಗಲೇ 4-5 ಪ್ರಕರಣಗಳು, ಅದು ಅರ್ಕಲ್ಗೂಡಲ್ಲಿ ಇರ್ಬೋದು, ಚನ್ನರಾಯಪಟ್ಟಣ ಇರ್ಬೋದು, ಬೇಲೂರು ಅಥವಾ ಗಡ್ದಳ್ಳಿಲಿ ಇರ್ಬೋದು, ಮತ್ತು ಕೆಲವು ವೈಯಕ್ತಿಕ ಆಸ್ತಿಗಳು ಏನು ಇಷ್ಟು ವರ್ಷ ಮಠದ ಹೆಸರಲ್ಲಿ ಬರ್ತಿರೋವಂಥ ಆಸ್ತಿಗಳು ಎಲ್ಲ ವಕ್ಫಾಗಿ ಬಂದಿರೋದು. ಇದಕ್ಕೆ ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದು ಸಾಂಕೇತಿಕ ಹೋರಾಟ ಮಾತ್ರ.
ಜಿಲ್ಲಾಧಿಕಾರಿಗಳ ಆವರಣದಲ್ಲೇ ಇವತ್ತು ಮಾಡಬೇಕು ಅಂತ ನಿಶ್ಚಯಪಡಿಸಿ ಅವರ ಅನುಮತಿಯನ್ನು ಪಡೆದು ಮಾಡಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ದೊರಕದೇ ಇದ್ದ ಕಾರಣದಲ್ಲಿ ನಾವು ಇದು ರಾಜ್ಯಾದ್ಯಂತ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣನವರು ಏನು ಕೂಗನ್ನು ಕೊಟ್ಟಿದ್ದಾರೆ 21, 22ನೇ ತಾರೀಕು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂಥೇಳಿ, ಅದೇ ರೀತಿಯಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನು ಸ್ವರೂಪವನ್ನು ತೊಗೊಳ್ತೀವಿ ಅಂತ ಹೇಳ್ತಾ, ಮುಂಬರುವಂಥ ವಿಧಾನಸಭಾ ಏನು ಅಧಿವೇಶನ ಇದೆ ಬೆಳಗಾವಿಯಲ್ಲಿ, ಅಲ್ಲಿ ರೈತರ ಮತ್ತು ನೊಂದರ ದೊಡ್ಡ ಪ್ರಮಾಣದ ಒಂದು ತಂಡವನ್ನೇ ಕರ್ಕೊಂಡೋಗಿ ನ್ಯಾಯ ಸಿಗುವವರೆಗೂ ಅಲ್ಲಿ ಅಧಿವೇಶನದಲ್ಲಿ ನಾವು ಪ್ರತಿಭಟನೆಯನ್ನು ನಮ್ಮ MLAಗಳ ಮುಖಾಂತರ ಈ ಸಂದರ್ಭದಲ್ಲಿ ಹೂಡ ಮಾಜಿ ಅಧ್ಯಕ್ಷ ನವಿಲೆ ಅಣ್ಣಪ್ಪ, ನುಗ್ಗೇಹಳ್ಳಿ ಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ತಣ್ಣೀರುಹಳ್ಳ ಮಠದ ಮಠಾಧೀಶರಾದ ವಿಜಯಕುಮಾರ್ ಸ್ವಾಮೀಜಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರೇಣುಕುಮಾರ್, ಗಿರೀಶ್, ರೈತ ಮೋರ್ಚಾ ಅಧ್ಯಕ್ಷ BH ನಾರಾಯಣಗೌಡ, ನಗರಾಧ್ಯಕ್ಷ ವೇಣುಕುಮಾರ್, ST ಚಂದ್ರು, ವಿಜಯಲಕ್ಷ್ಮಿ, ಅಂಜನಪ್ಪ, ವೇದಾವತಿ, ರಘು, ಚನ್ನಕೇಶವ, ಕುಮಾರ್ ಇತರರು ಹಾಜರಿದ್ದರು. ಕೋರ್ಟ್ನಲ್ಲಿ ಹೆಚ್ಚು ಕೇಸುಗಳು ಇದ್ದು ಇದರ ಹೊರ ಇಳಿಸುವ ಹಿನ್ನೆಲೆಯಲ್ಲಿ ಮತ್ತು ಶೀಘ್ರವಾಗಿ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ADR ಕಟ್ಟಡದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ವಕೀಲರ ಸಂಘ, ಸರಕಾರಿ ಕಾನೂನು ಕಾಲೇಜು, ಎಂ ಕೃಷ್ಣ ಕಾನೂನು ಕಾಲೇಜು ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪ್ಯಾನೆಲ್ ವಕೀಲರು, ಕಾನೂನು ಸ್ವಯಂ ಸೇವಕರು ಮತ್ತು ಕಾನೂನು ನೆರವು ಅಪೇಕ್ಷಕರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಾನೂನು ಸಲಹೆ ನೀಡಲು ನಮ್ಮ ನ್ಯಾಯಾಲಯದ ಬಳಿ ಇಬ್ಬರು ವಕೀಲರು ಯಾವಾಗಲೂ ಇರುತ್ತಾರೆ. ಯಾರಿಗಾದರೂ ಕಾನೂನು ಬಗ್ಗೆ ಮಾಹಿತಿ ಬೇಕಾದರೆ ನಿಮಗೆ ತಕ್ಷಣದಲ್ಲಿ ತಿಳಿಸಿ ಸಹಾಯ ಮಾಡುತ್ತಾರೆ. ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಯಾವ ರೀತಿ ಸಹಾಯದ ಅಗತ್ಯತೆ ಯಾರಿಗೆ ಇದೆ ಅವರಿಗೆ ನೆರವು ಕೊಡಲು ಸಹಕಾರಿ ಆಗಲಿದೆ. ಕ್ರಿಮಿನಲ್ ಕೇಸು ಪ್ರಕರಣದಲ್ಲಿ ಕೇಸನ್ನು ಮಂಡಿಸಿ ಅವರ ಪರವಾಗಿ ಕೇಸು ನಡೆಸುತ್ತಾರೆ. ತ್ವರಿತವಾಗಿ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ ಕೂಡ ಮಾಡಲಾಗುತ್ತದೆ. ನ್ಯಾಯಾಲಯದಲ್ಲಿ ಹೆಚ್ಚು ಕೇಸುಗಳು ನಡೆಯುತ್ತಿದ್ದು ಬಹಳ ಹೊರೆ ಇರುವುದರಿಂದ ಕಡಿಮೆ ಮಾಡಲು ಈ ಲೋಕ ಅದಾಲತ್ ಕಾರ್ಯನಿರ್ವಹಿಸುವ ಮೂಲಕ ಸಹಾಯಕ ಆಗುತ್ತಿದೆ ಎಂದು ಹೇಳಿದರು. ನಮ್ಮ ನ್ಯಾಯಾಲಯದ ಮುಖ್ಯ ದ್ವಾರದ ಬಳಿ ಇಬ್ಬರು ಯಾವಾಗಲೂ ಇರ್ತಾರೆ. ಅವರಿಗೆ ತಕ್ಷಣ ಏನಾದರೂ ಕೇಳಿದ ತಕ್ಷಣ ನಿಮ್ಗೆ ಯಾರು ಅರಿವು ನೆರವು ಕೇಳ್ತಾ ಬರ್ತಾರೆ, ಅವರಿಗೆ ಸಹಾಯ ಮಾಡ್ತಾರೆ. ಹಾಗೆಯೇ ಜೈಲಿನಲ್ಲಿ ಒಬ್ರು ಇರ್ತಾರೆ, JJ ಬೋರ್ಡ್ನಲ್ಲಿ ಒಬ್ರು ಇರ್ತಾರೆ, ಮತ್ತೆ ಸಖಿ ಸ್ಟಾಪ್ ಸೆಂಟರ್ ಇಲ್ಲಿ ಒಬ್ರು ಇರ್ತಾರೆ. ಇವರಿಂದ ನಾವು ಕಾನೂನು ಸೇವಾ ಪ್ರಾಧಿಕಾರದ ಕೆಳಗಡೆ ಯಾವ ರೀತಿ ಒಂದು ಸಹಾಯ ಅಥವಾ ನೆರವು ಯಾರಿಗೆ ಅದರ ಅಗತ್ಯ ಇದೆ ಅವರಿಗೆ ಕೊಡ್ಲಿಕ್ಕೆ ಸಹಾಯ ಆಗ್ತದೆ. ಮತ್ತೆ ಹಾಗೆಯೇ ನಮ್ಮಲ್ಲಿ ಈ ಕಾನೂನು ಸೇವಾ ಪ್ರಾಧಿಕಾರದ ಕೆಳಗಡೆ ಲೀಗಲ್ ಡಿಫೆನ್ಸ್ ಕೌನ್ಸಿಲ್ ಅಪಾಯಿಂಟ್ ಮಾಡ್ತೇವೆ. ಚೀಫ್ ಡಿಫೆನ್ಸ್ ಕೌನ್ಸಿಲ್ ಮತ್ತು ಡೆಪ್ಯೂಟಿ ಚೀಫ್ ಕೌನ್ಸಿಲ್ ಅವರು ಜಿಲ್ಲಾ ನ್ಯಾಯಾಲಯದಲ್ಲಿ ಯಾರಿಗೆ ಅಗತ್ಯ ಇದೆ ಕ್ರಿಮಿನಲ್ ಕೇಸ್ ಪ್ರಕರಣಗಳಲ್ಲಿ ಅವರ ಕೇಸನ್ನು ಮಂಡಿಸಿ ಅವರ ಪರವಾಗಿ ಕೇಸನ್ನು ನಡೆಸ್ತಾರೆ. ಹಾಗೆಯೇ ಅಸಿಸ್ಟೆಂಟ್ ಡಿಫೆನ್ಸ್ ಕೌನ್ಸಿಲ್ ಇವರು ಕೆಳ ನ್ಯಾಯಾಲಯಗಳಲ್ಲಿ JMFC ನ್ಯಾಯಾಲಯಗಳಲ್ಲಿ ಈ ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಈ ಕಾನೂನು ಸೇವಾ ಪ್ರಾಧಿಕಾರದ ಕೆಳಗೆ ಲೋಕ ಅದಾಲತ್ಗಳನ್ನು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂತಂದ್ರೆ ತ್ವರಿತವಾಗಿ ಜನರಿಗೆ ನ್ಯಾಯವನ್ನು ಕೊಡುವ ಉದ್ದೇಶ ಮತ್ತು ಕೋರ್ಟಲ್ಲಿ ಸಿಕ್ಕಾಬಟ್ಟೆ ಈಗ ಕೇಸ್ಗಳಿವೆ, ಬಹಳ ಹೊರೆ ಇದೆ, ಅದನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದರಿಂದ ಸಹಾಯ ಆಗ್ತದೆ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ರೂಪಾ, ಹಿರಿಯ ಸಿವಿಲ್ ನ್ಯಾಯಾಧೀಶರಾದ GK ದಾಕ್ಷಾಯಿಣಿ, ಎಂ ಕೃಷ್ಣ ಕಾನೂನು ಕಾಲೇಜು ಪ್ರಾಂಶುಪಾಲ ವಿ ಶ್ರೀನಿವಾಸ್, ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಬಿ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದ ಬುದ್ಧಗಯ ಪುಣ್ಯಕ್ಷೇತ್ರ ಬೌದ್ಧರಿಗೆ ಸೇರಿದ್ದು. ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನವನ್ನು ನವೆಂಬರ್ 26ರಂದು ಹಮ್ಮಿಕೊಂಡಿದ್ದೇವೆ ಎಂದು ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ HT ಬಸವರಾಜು ತಿಳಿಸಿದರು. ಬುದ್ಧಗಾಯದಲ್ಲಿರ್ತಕ್ಕಂಥ ಮಹಾಬೋಧಿ ಮಹಾವಿಹಾರವನ್ನು ಬೌದ್ಧರ ಆಡಳಿತಕ್ಕೆ ಕೊಡಬೇಕು ಅಂತ, ಒಂಥರ ಬೌದ್ಧರ ವಶಕ್ಕೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದು ಏಕೆ ಅಂತಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ 6ನೇ ಶತಮಾನದಲ್ಲಿ ಭಗವಾನ್ ಬುದ್ಧರು ಜನಿಸಿ ಗೌತಮ ಬುದ್ಧ ಸಿದ್ಧಾರ್ಥನಾಗಿದ್ದು ತಮ್ಮ 35ನೇ ವರ್ಷದಲ್ಲಿ ಜ್ಞಾನೋದಯ ಪಡೆದಂಥ ಸ್ಥಳ ಬುದ್ಧಗಯ.
ಆ ಸ್ಥಳ ಎಲ್ಲ ಪ್ರಪಂಚದೆಲ್ಲ ಬೌದ್ಧರಿಗೂ ಸಹ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಈಗಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪವಿತ್ರ ಯಾತ್ರಾ ಸ್ಥಳ. ಸಾವಿರಾರು ಜನ, ಲಕ್ಷಾಂತರ ಜನ ಆ ಜಾಗವನ್ನು ವಿಸಿಟ್ ಮಾಡ್ತಾ ಇರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಆ ಸ್ಥಳದಲ್ಲಿ ಆ ಕ್ಷೇತ್ರವನ್ನು ಬೌದ್ಧರ ಪುಣ್ಯಕ್ಷೇತ್ರ ಅದು. ಅದರ ಆಡಳಿತ ಮಾತ್ರ ಬೇರೆಯವ್ರ ಕೈಯಲ್ಲಿದೆ. ಅಲ್ಲಿ ಜಿಲ್ಲಾಧಿಕಾರಿ ಅದರ ಆಡಳಿತವನ್ನು ಮಾಡ್ತಾ ಇದ್ದಾನೆ. ಅದು ಇತರೆ ಧರ್ಮೀಯರು ಕೂಡ ಅದರ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿರ್ತಕ್ಕಂಥ ಬೌದ್ಧರು ಮಿನಿಮಮ್ ಅಲ್ಲಿ 49ರಲ್ಲಿ ಬಿಹಾರ ಸರ್ಕಾರ ಆಗ ಒಂದು ಕಾನೂನನ್ನು ಮಾಡುತ್ತೆ. ಅಂತ ಅಂದರೆ ಬುದ್ಧಿಸ್ಟ್ ಟೆಂಪಲ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಒಂದು ಮಾಡುತ್ತೆ, BTMC ಅಂತ. BTMC ಒಂದು ಕಾನೂನು ಮಾಡಿ ಅಲ್ಲಿ ಏನು ಮಾಡುತ್ತೆ, ಆ ಕಮಿಟಿನಲ್ಲಿ 4 ಜನ ಬೌದ್ಧರು, 4 ಜನ ಹಿಂದೂಗಳು ಅಲ್ಲಿ ಜಿಲ್ಲಾಧಿಕಾರಿ ಆಡಳಿತಾಧಿಕಾರಿಯಾಗಿ ನೇಮಕ ಆಗ್ತಾರೆ. ಅಲ್ಲಿ ಏನಾಗುತ್ತೆ ಅಂತ ಅದನ್ನು ಯಾವುದೂ ಡೆವಲಪ್ಮೆಂಟ್ಗೆ ಅಲ್ಲಿ ಅವಕಾಶ ಆಗ್ತಾ ಇರಲ್ಲ. ಏಕೆಂದರೆ ಈ ಸೆಪ್ಟೆಂಬರ್ 18ನೇ ತಾರೀಕು ಕಳೆದ 2 ತಿಂಗಳ ಹಿಂದೆ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪಾಟ್ನಾ ಚಲೋ ಅಂತ ಏನು ಹೋರಾಟ ನಡೆದಿದೆ. 5 ಲಕ್ಷ ಜನ ಬೌದ್ಧ ಸನ್ಯಾಸಿಗಳು ಅಂದರೆ ಭಿಕ್ಕುಗಳು ಅಂತ ನಾವೇನು ಹೇಳ್ತೀವಿ ಅವರೆಲ್ಲ ಸೇರಿಕೊಂಡು 5 ಲಕ್ಷ ಜನ ಅಲ್ಲಿ ಒಂದು ಸಮಾರೋಹವನ್ನು ಮಾಡಿ ಪ್ರತಿಭಟನೆಯನ್ನು ಮಾಡಿ ಮನವಿ ಸಲ್ಲಿಸಿದರೆ. ಆದರೂ ಸಹಿತ ಇಲ್ಲಿವರೆಗಾಗಿ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಹೀಗಾಗಿ ಏನು ಈಗ ಈ ತಿಂಗಳು 26ನೇ ತಾರೀಕು ಸಂವಿಧಾನ ದಿನಾಚರಣೆ ಇದೆ. ಆ ಸಂವಿಧಾನ ದಿನಾಚರಣೆಯ ದಿನ ನಮ್ಮ ಬೌದ್ಧರ ಧಾರ್ಮಿಕ ಹಕ್ಕಿಗಾಗಿ, ಸಂವಿಧಾನದತ್ತವಾಗಿ ಬಂದಿರತಕ್ಕಂಥ ಧಾರ್ಮಿಕ ಹಕ್ಕಿಗಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ವಿಚಾರವಾಗಿ ದೇಶದಾದ್ಯಂತ ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ, ಆ ಮನವಿಯನ್ನು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಮತ್ತು ಬಿಹಾರ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳಿಗೆ ಒಂದು ಮನವಿಯನ್ನು, ಆಗ್ರಹಪೂರ್ವಕ ಮನವಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅದನ್ನು ಬೌದ್ಧರಿಗೆ ಬಿಟ್ಟುಕೊಡಬೇಕು. ಈ ಆಡಳಿತವನ್ನು ಬೌದ್ಧರ ಯಾತ್ರಾ ಸ್ಥಳ, ಅದು ಬೌದ್ಧರ ಯಾತ್ರಾ ಸ್ಥಳವನ್ನು ಬೌದ್ಧರಿಗೆ ಬಿಟ್ಟುಕೊಡ. ಪತ್ರಿಕಾಗೋಷ್ಠಿಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾದ ಗೌರವಾಧ್ಯಕ್ಷ NP ವೀರಭದ್ರಯ್ಯ, ಪ್ರಧಾನ ಕಾರ್ಯದರ್ಶಿ HS ಕುಮಾರ್ ಗೌರವ್ ಉಪಸ್ಥಿತರಿದ್ದರು. ಡಿಸೆಂಬರ್ 13ರ ಶುಕ್ರವಾರದಂದು ಸಕಲೇಶಪುರ ಪಟ್ಟಣದ ಶ್ರೀ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ 4ನೇ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದ್ದು, ಎಲ್ಲ ಕನ್ನಡದ ಮನಸ್ಸುಗಳು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸಲು ತೀರ್ಮಾನಿಸಲಾಗಿದ್ದು, ಈ ಸಮ್ಮೇಳನದಲ್ಲಿ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ, ಬರಹಗಾರ, ರಂಗಕರ್ಮಿ, ರಂಗ ನಿರ್ದೇಶಕ, ಸಾಮಾಜಿಕ ಮತ್ತು ಪರಿಸರ ಹೋರಾಟಗಾರರಾದ ಪ್ರಸಾದ್ ರಕ್ಷಿತಿ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದ್ದು, ಕಾರ್ಯಕ್ರಮ ಉದ್ಘಾಟನೆಗೆ ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳಿಮಳೆ ಅವರು ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಹೇಳಿದರು. ನಾವು 4ನೇ ಸಕಲೇಶಪುರದ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಡಿಸೆಂಬರ್ 13ನೇ ತಾರೀಕು ಆಚರಿಸುತ್ತಿದ್ದೇವೆ. ಆ ಸಣ್ಣ ಅಧ್ಯಕ್ಷರಾಗಿ ಎಲ್ಲ ಸರ್ವಾನುಮತದಿಂದ ರಂಗಕರ್ಮಿ ರಕ್ಷಿತಿ ಪ್ರಸಾದರನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಬೆಳಗ್ಗಿನಿಂದ ಸಂಜೆಯವರೆಗೂ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಪುರುಷೋತ್ತಮ ಬಿಳಿಮಲೆ ಮಹಾ ಮೇಧಾವಿ ಮತ್ತು ಕನ್ನಡಕ್ಕಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಒಳ್ಳೆಯ ಕೆಲಸವನ್ನು, ವೇತನವನ್ನು ಬಿಟ್ಟು ಕನ್ನಡಕ್ಕಾಗಿ ಹೋರಾಟ ಮಾಡುವ ಕನ್ನಡ ಪ್ರೇಮಿ ಹೌದು. ಅವರು ದೆಹಲಿಯಲ್ಲಿ ಜವಾಹರ್ಲಾಲ್ ವಿಶ್ವವಿದ್ಯಾನಿಲಯದಲ್ಲಿ ಒಂದು ಕನ್ನಡ ಸಂಘವನ್ನು ಸ್ಥಾಪಿಸಿದಂತಹ ಮಹಾನುಭಾವರು. ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರು ರಂಗಕರ್ಮಿಯೂ ಹೌದು, ಸಂಶೋಧಕರೂ ಹೌದು. ಅಂಥ ಮಹಾನುಭಾವರಿಂದ ನಾವು ಉದ್ಘಾಟನೆ ಮಾಡುತ್ತಿರೋದು ನಮ್ಮ ಸಕಲೇಶಪುರದ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಕಾರ್ಯಕ್ರಮ 3 ಗೋಷ್ಠಿಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಒಂದು ಕವಿಗೋಷ್ಠಿ ಬೇಕೇ ಬೇಕು. ಕವಿಗೋಷ್ಠಿ ಒಂದು, ಚಿಂತನಗೋಷ್ಠಿ ಒಂದು, ಇನ್ನೊಂದು ಮುಂದಿನ ಸಭೆಯಲ್ಲಿ ನಾವು ಯಾವುದೋ ಗೋಷ್ಠಿ ಮಾಡ್ಬೋದು ತೀರ್ಮಾನ ಮಾಡ್ಕೊತೀವಿ. ಹಾಗೆ ಪಶ್ಚಿಮ ಘಟ್ಟದ ಸಮಸ್ಯೆ ಆದ ಅದರ ಬಗ್ಗೆಯೂ ಒಂದು ಗೋಷ್ಠಿನ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಸಹಕಾರ ಕೊಡಬೇಕು.
ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ, ಅಂದು ಬೆಳಿಗ್ಗೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ವಿವಿಧ ಕಲಾ ತಂಡಗಳೊಂದಿಗೆ ಪೂರ್ಣಕುಂಭ ಕಳಸದೊಂದಿಗೆ ಸಮ್ಮೇಳನ ಅಧ್ಯಕ್ಷರ ಮೆರವಣಿಗೆಯನ್ನು ನಡೆಸಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, ಸಮ್ಮೇಳನದಲ್ಲಿ ವಿಚಾರಗೋಷ್ಠಿ ಹಾಗೂ ಕವಿಗೋಷ್ಠಿ ನಡೆಯಲಿದ್ದು, ಸಂಜೆ ಸಮಾರೋಪ ಸಮಾರಂಭಕ್ಕೆ ಚಲನಚಿತ್ರ ನಟ, ನಿರ್ದೇಶಕ ಮಂಡ್ಯ ರಮೇಶ್ ಅವರು ಆಗಮಿಸಲಿದ್ದಾರೆ. ನಂತರ ಸಂಜೆ ಪಟ್ಟಣದ ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ನಾಡು ನುಡಿಗೆ ಸಂಬಂಧಿಸಿದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ನಾವು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಕಳೆದ ಒಂದು 5 ವರ್ಷದಿಂದ ಸಮ್ಮೇಳನ ಯಾವುದೇ ಆಗಿರಲಿಲ್ಲ. ಇದು 4ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಇದಕ್ಕೆ ನಮ್ಮ ಹಿರಿಯ ರಂಗಕರ್ಮಿ, ಹೋರಾಟಗಾರರು ಹಾಗೂ ಪರಿಸರವಾದಿಯಾದಂಥ ಲಕ್ಷಿತ್ ಪ್ರಸಾದ್ ಅವ್ರನ್ನ ಸಮ್ಮೇಳನ ಅಧ್ಯಕ್ಷನಾಗಿ ನಾವು ಎಲ್ಲ ಪರಿಷತ್ತಿನ ಸಭೆಯಲ್ಲಿ ಒಮ್ಮತವಾಗಿ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ. ಹಾಗಾಗಿ ಅವರು ಈ ಬಾರಿಯ 4ನೇ ಸಮ್ಮೇಳನಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿರುತ್ತಾರೆ. ನಾವು ಈ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮ ತಾಲೂಕಿನ ಎಲ್ಲ ಹೋಬಳಿ ಘಟಕ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹೊತ್ತು ಅವರ ಸಹಕಾರ, ಎತ್ತೂರು ಹೋಬಳಿ, ಆನಬಾಳ್ ಹೋಬಳಿ, ಬೆಳಗೋಡು ಹೋಬಳಿ ಹಾಗೂ ನಮ್ಮ ಈ ತಾಲೂಕು ಏನು ನಮ್ಮ ಪರಿಷತ್ ಸದಸ್ಯರಿದ್ದಾರೆ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಸಹಕಾರದಿಂದ ನಾವು ಡಿಸೆಂಬರ್ 13ಕ್ಕೆ ಏನು ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಂಬ್ಕೊಂಡಿದ್ದೀವಿ, ಅದಕ್ಕೆ ಎಲ್ಲರೂ ಸಹಕಾರ ಇದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಉದ್ಘಾಟನೆಗೆ ಪುರುಷೋತ್ತಮ್ ಬಿಳ್ಮಣಿ ಅವರು ಬರ್ತಾರೆ. ಸಂಜೆಯ ಕಾರ್ಯಕ್ರಮಕ್ಕೆ ನಾವು ಚಿತ್ರನಟ ಹಾಗೂ ನಾಟಕಕಾರ ನಿರ್ದೇಶಕರಾದಂಥ ಮಂಡ್ಯ ರಮೇಶ್ ಅವ್ರನ್ನ ಆಹ್ವಾನ ಮಾಡಿದ್ದೀವಿ. ಅವರು ಸಮಾರೋಪ ಸಮಾರಂಭಕ್ಕೆ ಮಂಡ್ಯ ರಮೇಶ್ ಅವರು ಬರ್ತಾರೆ. ಹಾಗೂ ಈ ಸಮ್ಮೇಳನದಲ್ಲಿ ಶಾಲಾ ಮಕ್ಕಳಿಗೂ ಸಹ ಕನ್ನಡ ನಾಡು ನುಡಿಗೆ ಬಿಂಬಿಸುವಂಥ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ದೀವಿ. ಇದು 1 ದಿನದ ಕಾರ್ಯಕ್ರಮವಾಗಿರೋದ್ರಿಂದ ನಾವು ಆ ಸಮಯದ ಒಂದು ಸಮತೋಲನ ಕಾಪಾಡ್ಕೊಂಡು ಆದಷ್ಟು ಅಚ್ಚುಕಟ್ಟಾಗಿ ಯಾವುದೇ ಸಮಯದ ಗೊಂದಲ ಆಗಬಾರ್ದು ಅಂತೇಳಿ ಹಲವು ಸುತ್ತಿನ ಸಭೆಗಳು ಮಾಡಿ ಎಲ್ಲ ಸಂಘ ಸಂಸ್ಥೆಗಳ ವಿಶ್ವಾಸ ತೊಗೊಂಡು ನಾವು ಪೂರ್ವಭಾವಿ ಸಭೆಗಳನ್ನ ಮಾಡ್ತಾಯಿದ್ವಿ. ಈಗ 13ನೇ ತಾರೀಕಿಗೆ ಸಮ್ಮೇಳನ ಇರೋದ್ರಿಂದ ಎಲ್ಲ ಕನ್ನಡ ಸಾಹಿತ್ಯ ನಮ್ಮ ತಾಲೂಕಿನ ಜನತೆ ಹಾಗೂ ಕನ್ನಡ ಪರ ಎಲ್ಲ ಚಿಂತನೆ ಇರೋರು ಎಲ್ಲರೂ ಸಹ ಈ ಸಮ್ಮೇಳನಕ್ಕೆ ಭಾಗವಹಿಸಿ ಈ ಸಮ್ಮೇಳನ ಯಶಸ್ವಿ ಮಾಡಿಕೊಡ್ಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಹಿರಿಯ ಸಲಹೆಗಾರರಾದ ಆರ್ ಅಣ್ಣಪ್ಪ ಸ್ವಾಮಿ, ಪರಿಷತ್ತಿನ ನಿರ್ದೇಶಕರಾದ ನಿರ್ವಾಣಯ್ಯ, ಕಸಾಪ ಕೋಶಾಧ್ಯಕ್ಷರಾದ ಸತೀಶ್ ನಲ್ಲುಳ್ಳಿ, ಹರೀಶ್ ಹಾಜರಿದ್ದರು. ಇದೀಗ ಜಾಹೀರಾತು. ಇದೀಗ ಹಾಸನದ ಆಕಾಶವಾಣಿ ಎದುರು ಸಾಲ್ಗಾಮಿ ರಸ್ತೆಯಲ್ಲಿ ಹೊಸದಾಗಿ ತೆರೆಯಲಾಗಿರುವ ಆಲ್ಫಾ ಬ್ಯೂಟಿ ಸಲೂನ್ ಎಲ್ಲರ ಗಮನ ಸೆಳೆಯುತ್ತಿದೆ. ಈ ಸಲೂನ್ ಹಾಸನದ ಜನತೆಗೆ ಅತಿ ಕಡಿಮೆ ದರದಲ್ಲಿ ಪ್ರೀಮಿಯಂ ಸೇವೆಗಳನ್ನು ನೀಡುತ್ತಿದೆ. ಸಲೂನ್ನಲ್ಲಿ ಲಭ್ಯವಿರುವ ಸೇವೆಗಳು ಹೇರ್ ಕಟಿಂಗ್, ಥ್ರೆಡಿಂಗ್, ವ್ಯಾಕ್ಸಿಂಗ್, ಪೆಡಿಕ್ಯೂರ್, ಮೆನಿಕ್ಯೂರ್, ಸ್ಪಾ, ಜೆಂಟ್ಸ್ ಹೇರ್ ಕಟಿಂಗ್ ಕೇವಲ ₹150 ಮಾತ್ರ ಮತ್ತು ಬಿಯರ್ಡ್ ಟ್ರಿಮ್ಮಿಂಗ್ ಕೇವಲ ₹50. ಅತಿ ಕಡಿಮೆ ದರದಲ್ಲಿ ಹಾಸನದ ಜನತೆಗೆ ನೀಡಲಾಗುತ್ತಿದೆ. ಅಷ್ಟೇ ಅಲ್ಲದೆ ಮಹಿಳೆಯರಿಗೆ ವಿಶೇಷ ಫೇಶಿಯಲ್ಗಳು ಕೂಡ ಅತಿ ಕಡಿಮೆ ದರದಲ್ಲಿ ಮಾಡಿಕೊಡಲಾಗುತ್ತಿದೆ. ಲೋಟಸ್ ಫ್ರೂಟ್ ಫೇಶಿಯಲ್, ಅಡ್ವಾನ್ಸ್ಡ್ ಫೇಶಿಯಲ್, ವೈಟ್ನಿಂಗ್ ಮತ್ತು ಆಂಟಿ ಏಜಿಂಗ್ ಫೇಶಿಯಲ್ಗಳು ಹಾಗೂ ವಿಶೇಷ ಹೈಡ್ರಾ ಫೇಶಿಯಲ್ ಕೂಡ ಲಭ್ಯವಿದೆ. ಮಹಿಳೆಯರಿಗಾಗಿ ನುರಿತ ಹೇರ್ ಎಕ್ಸ್ಪರ್ಟ್ಸ್ಗಳಿಂದ ಉತ್ತಮ ಗುಣಮಟ್ಟದ ಮತ್ತು ಅತಿ ಕಡಿಮೆ ದರದಲ್ಲಿ ಬೊಟೆಕ್ಸ್ ಟ್ರೀಟ್ಮೆಂಟ್, ಬೋಟ್ಪ್ಲಾಸ್ಟಿ, ಸ್ಮೂತ್ನಿಂಗ್ ಮತ್ತು ಕೆರಾಟಿನ್ ಟ್ರೀಟ್ಮೆಂಟ್ ಕೂಡ ಲಭ್ಯವಿದೆ. ಬನ್ನಿ, ಈ ವಿಶೇಷ ಬ್ಯೂಟಿ ಮತ್ತು ಹೇರ್ ಪ್ಯಾಕೇಜ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಅಗತ್ಯಕ್ಕನುಗುಣವಾಗಿ ಈ ಸೇವೆಗಳನ್ನು ಅತಿ ಕಡಿಮೆ ದರದಲ್ಲಿ ಆಯ್ಕೆ ಮಾಡಿಕೊಳ್ಳಿ. ಈ ಸೀಸನ್ನ ಅತ್ಯಂತ ವಿಶೇಷ ಪ್ಯಾಕೇಜ್ಗಳು ಹಾಗೂ ಆಕರ್ಷಕ ಆಫರ್ಗಳು ನಿಮ್ಮ ಆಲ್ಫಾ ಬ್ಯೂಟಿ ಸಲೂನ್ನಲ್ಲಿ ಮಾತ್ರ. ₹3,500 ಪಾರ್ಟಿ ಪ್ಯಾಕೇಜ್ ಈಗ ಕೇವಲ ₹1,999ಕ್ಕೆ ಮಾತ್ರ. ₹15,000 ಬ್ರೈಡಲ್ ಪ್ಯಾಕೇಜ್ ಈಗ ಕೇವಲ ₹9,999 ಮಾತ್ರ. ಮತ್ಯಾಕೆ ತಡ? ಬನ್ನಿ, ಈ ವಿಶೇಷ ಪ್ಯಾಕೇಜ್ಗಳನ್ನು ಈಗಲೇ ನಿಮ್ಮದಾಗಿಸಿಕೊಳ್ಳಿ. ಚೆನ್ನಾಗಿ ಅನ್ನಿಸ್ತು ಸರ್. ಇಲ್ಲಿ ನಾನು 2 ಸಲ ನನ್ನ ಫ್ರೆಂಡ್ ಕೂಡ ಕರ್ಕೊಂಡು ಬಂದಿದ್ದೆ. ಏರ್ ಸ್ಟ್ರೈಟ್ನಿಂಗ್ ಎಲ್ಲ ಮಾಡಿಸಿದ್ವಿ ಮತ್ತು ಸ್ಟೆಪ್ ಕಟ್ಟಿಂಗ್ ಎಲ್ಲ ಮಾಡಿಸಿದ್ವಿ. ಐಬ್ರೋಸಿಗೆ ಬರ್ತಾ ಇರ್ತೀವಿ. ನನ್ನ ಕಡೆಯಿಂದ ಒಂದು 3 ಜನಕ್ಕೆ ರೆಫರ್ ಮಾಡಿದ್ದೀನಿ. ಸರ್ವಿಸ್ ಚೆನ್ನಾಗಿದೆ ಸರ್. ಇಲ್ಲಿ ಬಾಯ್ಸ್ ಕೂಡ ಅಷ್ಟೇ, ಗರ್ಲ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ. ಚೆನ್ನಾಗಿದೆ ಸರ್. ಎಲ್ಲರೂ ಬರ್ಬೋದು. ಎಲ್ಲ ಥರದ್ದು ಏರ್ ಕಟ್ಟಿಂಗ್ ಮಸ್ಟ್ ಆ್ಯಂಡ್ ಶುಡ್ ಏರ್ ಕಟ್ಟಿಂಗ್ ಅಂತೂ ತುಂಬ ಚೆನ್ನಾಗಿದೆ ಸರ್. ಸರ್ವಿಸ್ ಚೆನ್ನಾಗಿದೆ.
ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಕಟ್ಟಿ ಕಟ್ಟಿ ಸುಸ್ತಾಗಿದೆಯಾ? ನೋ ವರೀಸ್, whitegold.moneyಗೆ ಭೇಟಿ ಮಾಡಿ ನಿಮ್ಮ ಸಾಲವನ್ನ ತೀರಿಸಿಕೊಳ್ಳಿ. ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯಿತು. ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ? ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನೂ ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ. ಆಗ ಸ್ವಲ್ಪ ಚಿನ್ನ ಮಾರಬೇಕಾಗಿ ಬಂತು. ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ, ಅದೇ ಮುಖ್ಯ ತಾನೇ. ನೀವು ಕೂಡ ಒಂದ್ಸಲ whitegold.moneyನ ವಿಸಿಟ್ ಮಾಡಿ. ಅಂಡ್ ರಿಮೆಂಬರ್, ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ, ನಾನು ಕೂಡ ವೈಟ್ ಗೋಲ್ಡ್ ಅನ್ನೇ ಆಯ್ಕೆ ಮಾಡ್ತೀನಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್, ವಿಜಯ್ ಸಿಲ್ವರ್ ಪ್ಯಾಲೇಸ್ ಹಾಸನದ ಹೆಸರಾಂತ ಕೊಥಾರಿ ಗ್ರೂಪ್ಸ್ ರವರ ಮತ್ತೊಂದು ಕೊಡುಗೆ ವಿಜಯ್ ಸಿಲ್ವರ್ ಪ್ಯಾಲೇಸ್ ಎಕ್ಸ್ಕ್ಲೂಸಿವ್ ಶೋರೂಮ್ ನೂತನವಾಗಿ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಸುಂದರ ತಾಣ, ಬೆಳ್ಳಿಯ ಆಭರಣಗಳ ಏಕೈಕ ಶೋರೂಮ್ ವಿಜಯ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲಾ ಮಾದರಿಯ ಬೆಳ್ಳಿ ಆಭರಣಗಳು 92.5 ಹಾಲ್ಮಾರ್ಕ್ ನಲ್ಲಿ ದೊರೆಯುತ್ತದೆ. ACPL ಪ್ರಾಡಕ್ಟ್ಗಳ ಅಧಿಕೃತ ಮಾರಾಟಗಾರರು. ಉತ್ತಮ ಗುಣಮಟ್ಟದ ಸಿಲ್ವರ್ ಉತ್ಪನ್ನಗಳು ನಿಮಗಾಗಿ. ಆಂಟಿಕ್ ಜುಮ್ಕೀಸ್, ಎಮರೈಟ್ ವಸ್ತುಗಳು, ACPL ಪ್ರಾಡಕ್ಟ್ಗಳು, ದೇವರ ವಿಗ್ರಹಗಳು, ಬೆಳ್ಳಿ ತಟ್ಟೆ, ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ದೊರೆಯುತ್ತವೆ. ಮಕ್ಕಳ ಬೆಳ್ಳಿ ಆಟದ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ವಿಜಯ್ ಸಿಲ್ವರ್ ಪ್ಯಾಲೇಸ್ ನಲ್ಲಿ ದೊರೆಯುತ್ತವೆ. ಬೆಳ್ಳಿ ವಸ್ತುಗಳ ಖರೀದಿಗೆ ಸಂಪರ್ಕಿಸಿ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಚೌಕ್, ದೇವಿಗೆರೆ ಸರ್ಕಲ್, ಹಾಸನ. ಮೊಬೈಲ್ ನಂಬರ್ 9060133333 ಮತ್ತು 7019826466. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ. SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ
ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಂಚಾಯಿತಿ ಅಧಿಕಾರಿಗಳನ್ನು ಹೊರಗಿಟ್ಟು ಕ್ಷೇತ್ರದ ಜನಪ್ರತಿನಿಧಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳು 94 ಹಕ್ಕು ಪತ್ರಗಳನ್ನು ತರಾತುರಿಯಲ್ಲಿ ಹಂಚಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರೋಹಿತ್ ಗಂಭೀರ ಆರೋಪ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 19ನೇ ತಾರೀಕಿನಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ರೀತಿಯ ಮಾಹಿತಿಗಳನ್ನು ನೀಡದೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳು ಯಾರದೋ ಒತ್ತಡಕ್ಕೆ ಮಣಿದು ಫಲಾನುಭವಿಗಳಿಗೆ ಭಯಪಡಿಸಿ ಹಕ್ಕುಪತ್ರ ತಕ್ಷಣ ಪಡೆಯುತ್ತಿದ್ದರೆ ಹಕ್ಕುಪತ್ರವನ್ನು ರದ್ದುಪಡಿಸಲಾಗುವುದು ಎಂದು ಹೇಳಿ ಕೆಲವರಿಗೆ ಹಕ್ಕುಪತ್ರವನ್ನು ಹಂಚಿರುವುದು ಕಾನೂನು ಬಾಹಿರ. ಚಿಕ್ಕನಾಯಕನಹಳ್ಳಿ ಗ್ರಾಮ ವ್ಯಾಪ್ತಿಗೆ ಸೇರಿದಂತೆ ಬಾಳುಪೇಟೆ ಗ್ರಾಮ ಪಂಚಾಯಿತಿಯ ವಿವಿಧ ಭಾಗಗಳಲ್ಲಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರುವ ಮನೆಗಳಿಗೆ ಹಕ್ಕುಪತ್ರ ನೀಡಲು ಕಳೆದ 3 ವರ್ಷಗಳಿಂದ ಹಂತ ಹಂತವಾಗಿ ಅಧಿಕಾರಿಗಳ ಜೊತೆ ಚರ್ಚಿಸಿ ಹಕ್ಕುಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗಿತ್ತು. ಅಂತಿಮ ಹಂತದಲ್ಲಿ ತಾಲೂಕು ಕಾರ್ಯನಿರ್ವಹಣೆ ಅಧಿಕಾರಿ ಹಾಗೂ ಕ್ಷೇತ್ರದ ಜನಪ್ರತಿನಿಧಿ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳನ್ನು ಕಡೆಗಣಿಸಿ ಹಕ್ಕುಪತ್ರವನ್ನು ವಿತರಣೆ ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಅವಮಾನ ಮಾಡಿದ್ದಾರೆ. ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಮೇಲಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಸಾಮೂಹಿಕವಾಗಿ ರಾಜೀನಾಮೆ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಅವರ ಅಧಿಕಾರ ದುರುಪಯೋಗನ ಅಧಿಕಾರದ ಹಾಮ ಏನೋ ಗೊತ್ತಿಲ್ಲ. AC ಅವರಾದ್ರೂ ಒಂದು ಅಪ್ಲೈ ಮಾಡಬೇಕಿತ್ತು. ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕರೀರಿ, ಸದಸ್ಯರನ್ನ ಕರೀರಿ ಅಂತ. ನಾನು ಹೇಳೋದು 25 ಜನನ್ನ ಇಲ್ಲಿ ಕರ್ಸ್ಕೊಳ್ಳೋದಂಗಿದೆ ಸರ್, ಕೂಲಿ ಕೆಲಸ ಮಾಡೋರ್ನ. ಆ 25 ಜನ ಇರೋ ಹತ್ರಕ್ಕೆ ಬಂದು ನಮ್ಮ ಪಂಚಾಯತಿ ಮುಖಾಂತರನೇ ಬನ್ನಿ, ಪಂಚಾಯತಿಲಿ ಇಂಥ ದಿನ ಗುರುವಾರ ದಿನ ಒಂದು ರಜೆ ಇರುತ್ತೆ, ಬಡ ಜನಗಳು ಇರೋದು, ಕೂಲಿ ಕಾರ್ಮಿಕರು ಇರೋದು, ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ದಿನ ಒಂದು ಹಂಚಿಕೆ ಮಾಡೋಣ ಅಂತ ನಮ್ಮನ್ನೆಲ್ಲ ಕೂತ್ಕೊಂಡು ಡೇಟ್ ಫಿಕ್ಸ್ ಮಾಡ್ಬೋದಿತ್ತು. ಡೇಟ್ ಫಿಕ್ಸ್ ಮಾಡೋದನ್ನ ಏಕಾಏಕಿ ಮಾಡಿರೋದು ಮೊದಲನೇ ತಪ್ಪಿದೆ. ನಮ್ಮ ಎಲ್ಲಾ ಸದಸ್ಯರುಗಳಿಗೆ ಇದು ಅವಮಾನ ಆಗಿದೆ. ಮತ್ತೆ ಪಂಚಾಯತಿಗೆ ಒಂದು ಚ್ಯುತಿ ತರ ಕೆಲಸ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟವರು ಏನೇನಿದೆ, ಯಾರ್ಯಾರು ಈ ತರ ಉದ್ದೇಶಪೂರ್ವಕವಾಗಿ ಏನಕ್ಕೆ ಮಾಡಿದ್ದಾರೆ ನಮಗೆ ಗೊತ್ತಿಲ್ಲ. ನಮ್ಮ ಪಂಚಾಯತಿನ ಯಾಕೆ ಈ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ನೋಡಿದ್ರು? ಯಾಕಂದ್ರೆ ಡೇ 1 ಇಂದ ಕಷ್ಟಪಟ್ಟಿರೋದು ನಮ್ಮ ಪಂಚಾಯತಿಯ 16 ಜನ ಸದಸ್ಯರುಗಳು, ಅಧಿಕಾರಿಗಳು ಕಷ್ಟಪಟ್ಟಿದ್ದಾರೆ. ಹಕ್ಕುಪತ್ರ ಅಂತಂದ್ರೆ ಏನು ಅಂತಂದ್ರೆ 30 ವರ್ಷದಿಂದ ಪೆಂಡಿಂಗ್ ಬಿದ್ದಿದೆ ಹಕ್ಕುಪತ್ರನ ನಾವುಗಳು ಸಮರ್ಪಕವಾಗಿ ಮಾಡಲೇಬೇಕು. ನಮ್ಮ ಪಂಚಾಯತಿಗೆ ಒಂದು ಹೆಸರು ತರಲೇಬೇಕು. ನಮ್ಮ ಜನಗಳಿಗೆ ತುಂಬಾ ಬಡವರಿದ್ರು, ಅವ್ರಗಳಿಗೊಂದು ನೆಲೆ ಮಾಡ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. ಬಟ್ ಮಾಡಿ ಹಂಚಿಕೆ ಆಗೋ ಟೈಮಲ್ಲಿ ನಮಗೆ ಬೆಲೆ ಇಲ್ದರ ರೀತಿ ಮಾಡಿದ್ದಾರೆ. ಮತ್ತೆ ಜನಗಳನ್ನ ಕನ್ಫ್ಯೂಸ್ ಮಾಡಿದ್ದಾರೆ. ಕನ್ಫ್ಯೂಸ್ ಮಾಡ್ಬಿಟ್ಟು ಹಕ್ಕುಪತ್ರ ಒಂದು ಸ್ವಲ್ಪ ಜನ ತಗೊಂಡಿದ್ದಾರೆ, ಸ್ವಲ್ಪ ಜನ ತಗೊಂಡಿಲ್ಲ ಅನ್ನೋ ರೀತಿ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮಾನ್ಯ ದಿನಾಂಕ 16/8/2024 ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ರಾಜೀವ್ ಗಾಂಧಿ ವಸತಿ ನಿಗಮ ಬೆಂಗಳೂರು ಇವರು ಮಾನ್ಯ ಜಿಲ್ಲಾಧಿಕಾರಿ ಅವರು ರಾಮನಗರಕ್ಕೆ ಒಂದು ಲೆಟರ್ ಹಾಕಿರ್ತಾರೆ. ಏನಂತ ಇವ್ರಿಗೆ ಬರೆದ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಏನಂತ, ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಜಾಗೃತಿ ಸಮಿತಿ ಅಸ್ತಿತ್ವದಲ್ಲಿಲ್ಲ. ಆದ್ರೆ ಈ ಕಾನೂನನ್ನು ತಿಳಿಯದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ನಮ್ಮನ್ನೆಲ್ಲ ನಿರ್ಲಕ್ಷ್ಯ ಮಾಡಿ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಒಬ್ಬರಿಗೂ ಸರ್ಕ್ಯುಲರ್ ಬಂದಿಲ್ಲ. ನಮ್ಮ ಇಒ ಆಫೀಸಿಂದ ಲೆಟರ್ ನಮಗೆ, ನಮ್ಮ ಪಂಚಾಯತಿಗೆ ಅಫಿಷಿಯಲ್ ಲೆಟರ್ ನಮಗೆ ಬಂದಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಹೆಂಗೆ ಇದು ಸರ್ಕ್ಯುಲರ್ ಪಾಸ್ ಆಯ್ತು? ಹಕ್ಕುಪತ್ರ ಹೋರಾಟಕ್ಕೆ ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಒಂದು ಮೀಟಿಂಗ್ ಆಯ್ತು ಅಂತಂದ್ರೆ ಅರ್ಧ ದಿನ ಒಂದು ಹಕ್ಕುಪತ್ರದ ಬಗ್ಗೆ ಚರ್ಚೆ ಆಗೋದು. ಎಲ್ಲಾ ಮೆಂಬರ್ಗಳಿದೀವಿ, ನಾವೆಲ್ಲಾ ಪಕ್ಷದವರು ಇದೀವಿ. ಯಾರನ್ನು ಕೂಡ ಹಕ್ಕುಪತ್ರದ ವಿಚಾರದಲ್ಲಿ ರಾಜಕೀಯ ಮಾಡೋದ್ ಬೇಡ, ಬಡ ಜನಗಳಿಗೆ ತೊಂದರೆ ಮಾಡೋದ್ ಬೇಡ ಅಂದ್ಬಿಟ್ಟು ನಮ್ಮ ಪಂಚಾಯತಿ ಒಳಗೆ ಎಲ್ಲರೂ ಒಗ್ಗಟ್ಟಾಗಿ ಹಕ್ಕುಪತ್ರ ಕ್ಷಮಿಸಿದೀವಿ ಸರ್. ಪ್ರತಿದಿನ ಹೋಗಿದ್ದೀವಿ. ಇವಿಂದ ನಾವು ಪಂಚಾಯತಿಯಿಂದ ಗೊತ್ತಾಕಿ, ತಾಲೂಕ್ ಪಂಚಾಯತಿಗೆ ಗೊತ್ತಾಕಿ, ತಾಲೂಕ್ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತಿಗೆ ಗೊತ್ತಾಕಿ, DC ಅವ್ರ ಹತ್ರ ಹೋಗಿ, ನಿಗಮದ ಹತ್ರಕ್ಕೆ ಹೋಗಿ, ಪ್ರತಿಯೊಂದು ಕಡೆನೂ ಓಡಾಡಿ ಕೆಲಸ ಮಾಡಿದೀವಿ. ಆ ಕೆಲಸ ಮಾಡಿರೋದಕ್ಕೆ ಇವತ್ತು ಬೆಲೆ ಇಲ್ಲ, ನಮ್ಗೆ ನಮ್ಮ ಒಂದು ಶ್ರಮ ಇಲ್ಲ, ನಮ್ಗೆ ಹೆಸರು ಬೇಡ. ನಮ್ಗೆ ಆ ಬೆಲೆ ಇಲ್ದಂಗೆ ಜನಗಳನ್ನ ದಿಕ್ತಪ್ಪಿಸಿ ಜನಗಳಿಗೆ ತೊಂದರೆ ಮಾಡಿದ್ರೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಅನ್ನೋದು ನಮಗೆ ಗೊತ್ತಿಲ್ಲ. ಮೊದಲನೇದಾಗಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಸದಸ್ಯರನ್ನ ಹಕ್ಕುಪತ್ರ ಕಾರ್ಯಕ್ರಮಕ್ಕೆ ಅವಮಾನಿಸ್ತಾರೆ, ಕರೆದಿರೋದು ದೊಡ್ಡ ಅವಮಾನ, ತಪ್ಪಾಗಿದೆ. ಕಾರ್ಯನಿರ್ವಾಹಕರ ಅಧಿಕಾರಿಗಳು ಕಾನೂನಿನ ಅರಿವಿಲ್ಲದೆ ಕೆಲಸ ಮಾಡಿದ್ದಾರೆ. ಹಕ್ಕುಪತ್ರಗಳನ್ನ ಬೇಕಾಬಿಟ್ಟಿಯಾಗಿ ವಿತರಿಸಿದ್ದಾರೆ. ಹೆಂಗೆ ಅಂತ, ಹೆಂಗೋ ಒಂದು ಬಸ್ ಸ್ಟ್ಯಾಂಡ್ ಅಂತಂದು ಏನೋ ಒಂದು ಕಡಲೆಪುರಿ ಹಂಚ್ತಾರಲ್ಲ, ಆ ತರ ಬೇಕಾಬಿಟ್ಟಿಯಾಗಿ ಅದಕ್ಕೊಂದು ಶಿಸ್ತು ಕ್ರಮ ಇಲ್ಲದೆ ಹಂಚಿದ್ದಾರೆ. ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಪೂರ್ಣವಾಗಿ ನಾವು ಹೇಳ್ತೀವಿ ಅಂತಂದ್ರೆ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ, ಅಧ್ಯಕ್ಷಗಳ ಉಪಾಧ್ಯಕ್ಷಗಳನ್ನ ನಿರ್ಲಕ್ಷ್ಯ ಮಾಡಿದ್ದಾರೆ. ಈ ಮೇಲ್ಕೊಂಡ ಎಲ್ಲಾ ವಿಷಯ ನೋಡ್ತಾ ಇದ್ದಾಗ ಉದ್ದೇಶಪೂರ್ವಕವಾಗಿ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳನ್ನ ಹಕ್ಕುಚ್ಯುತಿ ಮಾಡಬೇಕು, ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡಿದ್ದಾರೆ ಅಂತ ನಾನು ಆರೋಪ ಮಾಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳು ಇವರಿಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ವಸತಿ ಇಲಾಖೆ, ನಾವು ಇವ್ರುಗಳಿಗೆ ಇಷ್ಟು ಜನಕ್ಕೂ ಈ ದೂರನ್ನ ತಲುಪಿಸ್ತಾ ಇದೀವಿ ಸರ್.
ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸ್ವಾಮಿ, ಸದಸ್ಯರುಗಳಾದ ಶಿಲ್ಪಾ, ಮಲ್ಲಿಕ್, ಭರತ್, ಸಂಜು, ಶಾಂತ, ಶೋಭಾ, ರತ್ನ ಹಾಜರಿದ್ದರು. ಹಾಸನದ ಹೆಸರಾಂತ ಬೆಳ್ಳಿ ಆಭರಣದ ಮಳಿಗೆಯಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ನ ಆಭರಣಗಳ ವಿಶೇಷತೆಗಳನ್ನು ಹಾಗೂ ಹೊಸ ಆಫರ್ಸ್ ಕುರಿತು ಮಾಹಿತಿಯನ್ನು ಮೂವಿಂಗ್ ವಾಹನದ ಮೂಲಕ ಜನರಿಗೆ ತಲುಪಿಸುವ ವಿನೂತನ ಪ್ರಯತ್ನಕ್ಕೆ ಹಸಿರು ನಿಶಾನೆ ನೀಡಿದರು. ಸುಭಾಷ್ ವೃತ್ತದಲ್ಲಿರುವ ಹೆಸರಾಂತ ಬೆಳ್ಳಿ ಆಭರಣದ ಮಳಿಗೆಯಾದ ವಿಜಯ್ ಸಿಲ್ವರ್ ಪ್ಯಾಲೇಸ್ನ ಮಾಲೀಕರಾದ ವಿನಯ್ ಕೊದಾರಿ ಅಮೋಘ್ ವಾಹಿನಿಯೊಂದಿಗೆ ಮಾತನಾಡುತ್ತಾ, ಆಭರಣ ಮಳಿಗೆಯು ಪ್ರಾರಂಭವಾಗಿ 6 ವರ್ಷಗಳನ್ನು ಪೂರೈಸಿದ್ದು ಜನಮನ್ನಣೆ ಗಳಿಸಿದೆ. ಹಾಸನದ ಜನತೆಯ ಸಹಕಾರದೊಂದಿಗೆ ಗುಣಮಟ್ಟದ ಆಭರಣವನ್ನು ಮಾರಾಟ ಮಾಡಿದ್ದೇವೆ. ಇನ್ನು ಮುಂದೆಯೂ ಕೂಡ ಉತ್ತಮವಾದ ಹಾಗೂ ಗುಣಮಟ್ಟದ ಬೆಳ್ಳಿಯ ಪದಾರ್ಥವನ್ನು ನೀಡಲು ಬಯಸುತ್ತೇನೆ. ನಮ್ಮ ಮಳಿಗೆಯಲ್ಲಿ ಶುದ್ಧ ಬೆಳ್ಳಿಯ ಎಲ್ಲ ಥರದ ಪದಾರ್ಥಗಳು ದೊರೆಯುತ್ತಿದ್ದು ಅದರ ಉಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಹೇಳಿದರು. ಸರ್, ನಮ್ಮ ಶಾಪ್ ಓಪನ್ ಆಗಿ ಸುಮಾರು 6 ವರ್ಷಗಳಾಗಿದೆ. ನಿಮ್ಮ ಎಲ್ಲ ಸಹಕಾರದಿಂದ ಇವತ್ತು ಒಂದು ಗುಣಮಟ್ಟವಾದ ಬೆಳ್ಳಿ ಆಭರಣಗಳು ಹಾಗೂ ಬೆಳ್ಳಿ ಜ್ಯುವೆಲ್ರಿಗಳನ್ನೆಲ್ಲ ನಾವು ನಿಮ್ಮನ್ನು ಕೊಡೋ ಥರ ನಾವು ಎಲ್ಲ ಇದ್ದೀವಿ. ಮುಂದೇನೂ ಅಷ್ಟೇ ನಮ್ಮಲ್ಲಿ ಇರೋದು ಹ್ಯೂಜ್ ಕಲೆಕ್ಷನ್ಸು ಇಟ್ಟಿದ್ದೀವಿ. ನಾವು ಬೆಳ್ಳಿಗೆ ಆದಂಥ ಹೆಸರಾಂತಕ್ಕಾಗಿ ಒಂದು ಮಳಿಗೆನ ಒಂದು ಅಂಗಡಿನ ಒಂದು ಕಂಪ್ಲೀಟಾಗಿ ಪ್ರಾರಂಭ ಮಾಡಿದ್ದೀನಿ ನಾನು. ಸೊ ಎಲ್ಲ ನಿಮ್ಮ ಸಪೋರ್ಟು ಚೆನ್ನಾಗಿ ಬಂದಿದೆ ಅದಕ್ಕೆ. ಸೊ ಹಾಗೆ ನಿಮಗೆ ಒಳ್ಳೆ ಥರ ಡಿಸೈನ್ಸು, ಒಳ್ಳೆ ಪದಾರ್ಥಗಳು, ಒಳ್ಳೆ ಕ್ವಾಲಿಟಿ. ನಾವು ಕ್ವಾಲಿಟಿಗೆ ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಕ್ವಾಂಟಿಟಿಗೆ ಏನು ಜಾಸ್ತಿ ಏನು ಪ್ರಿಫರ್ ಮಾಡಲ್ಲ. ಒಳ್ಳೆ ಕ್ವಾಲಿಟಿ ತಕ್ಕಂಥ ಪದಾರ್ಥಗಳನ್ನ ನಿಮ್ಮನ್ನು ನಾನು ಕೊಡೋ ಥರ ನಾನು 100% ಸ್ಯಾಟಿಸ್ಫೈ ಮಾಡೋ ಥರ ನಾನು ಪ್ರಯತ್ನ ಪಟ್ಟಿದ್ದೀನಿ. ಮುಂದೆನೂ ಪ್ರಯತ್ನ ಪಡ್ತಾ ಇರ್ತೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಓಲೈಕೆ ರಾಜಕಾರಣ ಮಾಡುವ ಸಲುವಾಗಿ ರೈತರ ಜಮೀನನ್ನು ವಕ್ಫ್ ಬೋರ್ಡ್ ಆಸ್ತಿಯಾಗಿ ಮಾಡಲು ಹೊರಟಿರುವುದರ ವಿರುದ್ಧ ಬಿಜೆಪಿ ಹೋರಾಟ ಆರಂಭಿಸಿದೆ. ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿಕೆ. ಕೇಸುಗಳ ಹೊರೆ ಇಳಿಸುವ ಹಿನ್ನೆಲೆಯಲ್ಲಿ ಮತ್ತು ಶೀಘ್ರವಾಗಿ ನ್ಯಾಯವನ್ನು ದೊರಕಿಸುವ ನಿಟ್ಟಿನಲ್ಲಿ ಲೋಕ ಅದಾಲತ್ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಉಷಾರಾಣಿ ಹೇಳಿಕೆ. ಮತ್ತು ಬೌದ್ಧರ ಸುಪ್ಪರ್ದಿಗೆ ಮಹಾಬೋಧಿ ಮಹಾವಿಹಾರ ವಹಿಸಲು ಆಗ್ರಹ. ನವೆಂಬರ್ 26ಕ್ಕೆ ದೇಶವ್ಯಾಪ್ತಿ ಪ್ರತಿಭಟನೆ. ಭಾರತೀಯ ಬೌದ್ಧ ಮಹಾಸಭಾದ ಅಧ್ಯಕ್ಷ ಎಚ್.ಟಿ. ಬಸವರಾಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.